ನಮಸ್ಕಾರ ವೀಕ್ಷಕರೇ, ಇದು ಕಾರವಾರ ಅನಿರುದ್ಧೇಶ್ವರ ದೇವಸ್ಥಾನ ಹೋಗುವ ದಾರಿ ಗುಡಿ ನೋಡಿ. ನಿಮಗೆ ಮಾಹಿತಿ ಎಷ್ಟು ಚೆನ್ನಾಗಿ ತಿಳಿಸ್ಕೊಡ್ತೇವೆ ನೋಡಿ. ಇದು ರೋಡ್ ಕಾರವಾರಕ್ಕೆ ಹೋಗೋದು. ಈ ದಾರಿ ಅಂತಂದ್ರೆ ನೋಡಿ, ಈ ದಾರಿ ಅಂದ್ರೆ ಗುಲ್ಬರ್ಗಕ್ಕೆ ಹೋಗೋದು ರೋಡ್ ರೀ ಇದು. ಈ ದಾರಿ ಗುಲ್ಬರ್ಗಕ್ಕೆ ಹೋಗೋದು ರೋಡ್ ರೀ ಇದು. ಚೆನ್ನಾಗಿ ನೋಡ್ಕೊಳ್ಳಿ, ಇದು ಗುಲ್ಬರ್ಗ ಹೋಗುವ ದಾರಿ. ಇದು ಒಂಥರ ಸೇಡಮ್ ಹೋಗೋದು ಉದ್ದ. ಇದರ ಅಪೋಸಿಟ್ ಪೇಟ್ಶೂರರ್ ಅಂತ ಊರ. ಆ ಊರಿನ ಬಗ್ಗೆ ಮಹತ್ವ ತಿಳಿಸ್ಕೊಡ್ತೀವಿ ನೋಡಿ. ಇದೇ ದಾರಿ ಹೋಗೋದು ಪೇಟ್ಶೂರ್ ಅಡವಿರುದ್ರೇಶ್ವರ ಗುಡಿ ಅಪೋಸಿಟ್ ರೋಡ್. ಇದು ಸುಮಾರು ಅಂದಾಜು 8 ಕಿಲೋಮೀಟ್ರ್ ಇದೆ ನೋಡಿ. ಈ ಸರ್ಕಲ್ ಹೋದ ತಕ್ಷಣ ಈ ಕಡೆ ರೈಟಿಗೆ ಹೊಳಬಾರ್ದು, ಲೆಫ್ಟಿಗೆ ಹೊಳಬೇಕು. ಆ ಕಮಲ್ ಕಾಣ್ತಿದೆಯಲ್ಲ, ಕಮಲ್ನಿಂದ ಆ ಕಡೆ ಒಳಗಡೆ ಹೋಗಬೇಕು ನೋಡಿ. ತುಂಬ ಚೆನ್ನಾಗಿದೆ, ಮಾಹಿತಿಯನ್ನು ಸರಿಯಾಗಿ ತಿಳಿಸ್ಕೊಡ್ತೀವಿ. ಬಂತು ನೋಡಿ ದೇವಸ್ಥಾನ ಒಳಗಡೆ. ಇದೇ ಕರ ಪೇಟ್ ಶಿರೂರು ದೇವಸ್ಥಾನ, ಮಲ್ಲಿಕಾರ್ಜುನ್ ದೇವಸ್ಥಾನ ಅಂತ. ಪೇಟ್ ಶಿರೂರು ಅಂತ ಊರ ಹೆಸರ, ಮಲ್ಲಿಕಾರ್ಜುನ್ ದೇವಸ್ಥಾನ. ಇದು ಕರ ಅಲ್ಲೇ ಕಟಕರ ಬಿಚ್ಚಿದ್ರು ಅವ್ರ ಗುಡಿದವರು. ಬಿಟ್ಟ ತಕ್ಷಣ ಗುಡಿ ಹೇಗೆ ಸುತ್ತ ಆಗ್ತಾ ಇದೆ ನೋಡಿ. ತಾನೇ ಏನು ಕೈ ಹಿಡಿಯೋದು ಬೇಕಾಗಿಲ್ಲ, ತಾನೇ ದೇವ್ರದ್ದು ಮಹಾತ್ಮ ನೋಡಿ ಹೇಗೆ ಸುತ್ತ ಆಗ್ತಾ ಇದೆ ಚೆನ್ನಾಗಿ. ಸರಿಯಾಗಿ ಆ ಕಡೆ ಈ ಕಡೆ ಹೋಗೋದಿಲ್ಲ ಅದು ನೋಡಿ. ಎಷ್ಟು ಕರನ ಚಿಕ್ಕದಿದೆ ನೋಡಿ. ಎಷ್ಟು ದೇವಸ್ಥಾನ ಸುತ್ತ ಆಗ್ತಾಯಿದೆ ರೌಂಡ್. ದೇವಸ್ಥಾನ ಹೆಸರು ಮಲ್ಲಿಕಾರ್ಜುನ್ ದೇವಸ್ಥಾನ. ಒಳಗಡೆ ಅವನು ತೋರಿಸ್ತೀವಿ ನೋಡಿ ಮಾಹಿತಿ. ಎಷ್ಟು ಸುತ್ತ ಆಗ್ತಾ ಇದೆ ದೇವಸ್ಥಾನ, ರೌಂಡ್ ಆಗ್ತಾ ಇದೆ ನೋಡಿ. ತುಂಬ ಚೆನ್ನಾಗಿ ರೌಂಡು ಸುತ್ತ ಆಗ್ತಾ ಇದೆ ನೋಡಿ. ಆ ಕಡೆ ಈ ಕಡೆ ಹೋಗೋದಿಲ್ಲ ಅದು ನೋಡಿ. ನೀವೇ ಚೆನ್ನಾಗಿ ನೋಡ್ತಾ ಇದ್ದಾರಲ್ಲ ವೀಕ್ಷಕರೇ ನೋಡಿ. ಎಷ್ಟು ತುಂಬ ಚೆನ್ನಾಗಿದೆ. ಶುಭವಾಗಲಿ ನೋಡಿ. ಎಷ್ಟು ದೇವರದ ಮಹಿಮೆ, ಭಗವಂತ ಎಷ್ಟು ಒಳ್ಳೇದು ಮಾಡಿದ್ದಾರೆ ನೋಡಿ. ನೀಲ್ಕಂಠವರು ಹೋಗ್ತಿದ್ದಾರೆ ದೇವಸ್ಥಾನ ಎದುರುಗಡೆ, ಅಲ್ಲಿಂದಿರ್ತಾರೆ ನೋಡಿ. ನಮಸ್ಕಾರ ಮಾಡಿದವರು ಅವರು. ಶುಭವಾಗಲಿ. ನೀವೂ ಹೋಗಿ ಒಂದು ಸರ್ತಿ ನೋಡಿ ಬನ್ನಿ, ತುಂಬ ಚೆನ್ನಾಗಿದೆ ನೋಡಿ. ಮಾಹಿತಿಯನ್ನು ತಿಳ್ಕೊಳ್ಳಿ, ಎಷ್ಟು ಹೇಳ್ತಾರೆ. ಶುಭವಾಗಲಿ ನೋಡಿ. ಎಷ್ಟು ಚೆನ್ನಾಗಿ ದೇವಸ್ಥಾನ ಸುತ್ತಾಗ್ತಾ ಇದೆ. ಶುಭವಾಗಲಿ. ಆ ಕಡೆ ಈ ಕಡೆ ಅಂತ ಹೋಗೋದೇ ಇಲ್ಲ ನೋಡಿ. ಮಾಹಿತಿ ನೋಡಿ. ನೋಡಿ 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 ನೋಡಿ. ಒಳಗಡೆ ಮಲ್ಲಿಕಾರ್ಜುನ ದೇವಸ್ಥಾನ ಒಳಗಡೆ ತೋರಿಸ್ತಾ ಇದ್ದೀವಿ ನೋಡಿ. ಪೂಜಾ ಪುನಸ್ಕಾರ ಮಾಡಿದ್ದಾರೆ. ಎಷ್ಟು ತುಂಬ ಚೆನ್ನಾಗಿದೆ ನೋಡಿ. ಶುಭವಾಗಲಿ. ಶರಣು ಶರಣಾರ್ಥಿ ನೋಡಿ. ಅಕ್ಕಮಹಾದೇವಿ ಫೋಟೋ, ಪರಮಾತ್ಮನ ಫೋಟೋ, 12 ಜ್ಯೋತಿರ್ಲಿಂಗದ ಫೋಟೋ ಇವೆ ನೋಡಿ. ಹೇಗೆ ಎಷ್ಟು ಚೆನ್ನಾಗಿದೆ. ಪೂಜಾ ಪುನಸ್ಕಾರ ಮಾಡಿದರೆ ನೋಡಿ. ತುಂಬ ಚೆನ್ನಾಗಿದೆ ನೋಡಿ. ನೋಡಿ ದೇವಸ್ಥಾನ ತುಂಬ ದೊಡ್ಡದಿದೆ, ಆಕಾರವಾಗಿದೆ ನೋಡಿ. ಅಲ್ಲೇ ಸೈಡಿಗೆ ಕಟ್ ಹಾಕಿರೋದು, ಹುಲ್ಲು ಹಾಕಿದ್ದು. ಅದರ ಎದುರುಗಡೆ ಅಪೋಸಿಟ್ ಬಾವಿ ಇದೆ ದೊಡ್ಡದು, ಹಿಂದಕ್ಕಿನ ಕಾಲದಲ್ಲಿ ನೋಡಿ. ಹೋ ಎಷ್ಟು ಮಾಹಿತಿ, ಎಷ್ಟು ದೊಡ್ಡದಾಗಿದೆ ಬಾವಿ. ತುಂಬ ಚೆನ್ನಾಗಿದೆ ನೋಡಿ ನೋಡಿ ನೋಡಿ. ವೀಕ್ಷಕರೇ ನೋಡಿ. ಶುಭವಾಗಲಿ. ನೀವು ಒಂದು ಸರ್ತಿ ನೋಡಿ ಹೋಗಿ ಬನ್ನಿ, ದರ್ಶನ ಮಾಡಿ. ಶರಣು ಶರಣಾರ್ಥಿ ನೋಡಿ. ತುಂಬ ಚೆನ್ನಾಗಿದೆ ನೋಡಿ. ಹೇಗಿದೆ ನೀವೇ ನೋಡ್ತಾ ಇದ್ದೀರಾ ವೀಕ್ಷಕರೇ ನೋಡಿ. ಅವೋ
ನೋಡಿ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ, ನೋಡ್ತಾ ಇದ್ದಾರಲ್ಲ ವೀಕ್ಷಕರೇ. ನೋಡಿ ಪ್ರಸಾದ ನೋಡಿ ವೀಕ್ಷಕರೇ. ನೋಡಿ ಹವಾ ಮಾಲಿನಾಥ್ ಫೋಟೋ ನೋಡಿ. ನೋಡಿ ಅವು ನೋಡಿ ಹವಾ ಮಾಲಿನಾಥ್ ಫೋಟೋ ಅವು ತುಂಬ ಚೆನ್ನಾಗಿದೆ ನೋಡಿ. ಶುಭವಾಗಲಿ ನೋಡಿ. ದೇವಸ್ಥಾನ ಬಾಗಿಲುಗಳು ತುಂಬ ಚೆನ್ನಾಗಿದೆ ನೋಡಿ. ಬಸವಣ್ಣ ನೋಡಿ ದೇವಸ್ಥಾನ ತುಂಬ ಚೆನ್ನಾಗಿದೆ. ನೋಡಿ ಹೀಗೆ ನೋಡಿ ತುಂಬ ಚೆನ್ನಾಗಿದೆ ನೋಡಿ ವೀಕ್ಷಕರೇ. ಇದು ಬರೋ ಮುಂದೆ ದಾರಿ ತೋರಿಸ್ತಾರೆ, ನೀವೇ ನೋಡಿ. ವೀಕ್ಷಕರೇ ನೋಡಿ ನೋಡ್ತಾ ಇದ್ದಾರಲ್ಲ ದಾರಿ, ಅದು ಹೋಗೋ ಮುಂದೆ ತೋರಿಸಿದವರು ಈಗ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಬರೋ ಮುಂದೆ ದಾರಿ ಇದು ನೋಡಿ ವೀಕ್ಷಕರೇ. ತುಂಬ ಚೆನ್ನಾಗಿದೆ, ಶುಭವಾಗಲಿ. ನೋಡಿ ಸುಮಾರು ನೋಡಿ ಹೇಗಿದೆ, ತುಂಬ ಚೆನ್ನಾಗಿದೆ, ಶುಭವಾಗಲಿ. ನಾವಂತೂ ಹೋಗಿ ಗುಲ್ಬರ್ಲಿಂದ ಪೇಟ್ ಶಿರೂರು ಅಣವಿರುದ್ಧೇಶ್ವರ ಕಾಮನ್ಲಿಂದ ಆ ಕಡೆ ಅಪೋಸಿಟ್ ಎದುರುಗಡೆ ಪೇಟ್ ಶಿರೂರು ಹೋಗಿ ಬಂದೀವಿ, ನೋಡಿವಿ, ದರ್ಶನ ಮಾಡೀವಿ. ನೀವು ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ, ಶುಭವಾಗಲಿ. ವಿಡಿಯೋ ಮಾಡ್ಕೊಂಬಂದು ಫೋಟೋ ಮಾಡ್ಕೊಂಬಂದು ಎಲ್ಲ ಸರಿಯಾಗಿದೆ, ದರ್ಶನ ಮಾಡೀವಿ. ನಾವು ನೋಡ್ದು, ನೀವು ನೋಡಿ ಬನ್ನಿ ಹೋಗಿ, ತುಂಬ ಶುಭವಾಗಲಿ ನೋಡಿ. ಊರ ಹೆಸರು ಪೇಟ್ ಶಿರೂರು, ತಾಲೂಕು ಕಾಳಗಿ, ಜಿಲ್ಲಾ ಗುಲ್ಬರ್ಗ. ಶುಭವಾಗಲಿ. ಶರಣಾರ್ಥಿ ನೋಡಿ. ಹೀಗೆ ದಾರಿ ತೋರಿಸ್ತಿದ್ದಾರೆ ಬರುವಾಗ, ನೀವೇ ನೋಡಿ. ತುಂಬ ಚೆನ್ನಾಗಿದೆ ನೋಡಿ. ಮಾಹಿತಿಯನ್ನು ಹೇಗೆ ದಾರಿ ತೋರಿಸ್ತಿದ್ದಾರೆ ರೋಡು ನೋಡಿ. ದಾರಿ ಬರುವಾಗ ಇದು ದಾರಿ ಐತಿ ನೋಡಿ. ತುಂಬ ಚೆನ್ನಾಗಿದೆ, ಶುಭವಾಗಲಿ. ಶರಣಾರ್ಥಿ. ಇಂತಿ ನಿಮ್ಮ ನೀಲ್ಕಂಠ್. ಶುಭವಾಗಲಿ ನೋಡಿ ವೀಕ್ಷಕರೇ. ಶರಣಾರ್ಥಿ.